ನಮಸ್ತೆ ಸ್ನೇಹಿತರೆ. ಪದೇ ಪದೇ ಕಷ್ಟಗಳು ಬರ್ತಾ ಇವೆ ಅಂದರೆ ನಿನ್ನ ಹಣೆಬರ ಸರಿಯಿಲ್ಲ ಅಂತ ಅಲ್ಲ, ಹಾಗೂ ನಿಮಗೆ ಒಳ್ಳೆಯ ದಾರಿನೇ ಇಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಹಾಗೂ ಒಳ್ಳೆಯ ದಾರಿ ಕಾಯ್ತಾ ಇದೆ ಎಂದ ಅರ್ಥ. ಹೌದು ಸ್ನೇಹಿತರೆ, ಯಾವುದೇ ಕೆಟ್ಟ ಕಷ್ಟಗಳು ಕೂಡ ನಿಮ್ಮನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲು ಬರುತ್ತದೆ ಹಾಗೂ ಮುಂದಿನ ದಿನ ಸುಗಮಯವಾಗಿರುತ್ತದೆ ಎಂಬುದರ ಸೂಚನೆಯೂ ಕೂಡ ಆಗಿರುತ್ತದೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿ ಹಾಗೂ ಉಪಯುಕ್ತವಾದ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಧನಲಕ್ಷ್ಮಿಯ ಆಗಮನವಾಗಬೇಕು ಅಂದರೆ ಮನೆಯಲ್ಲಿ ನೀವು ಯಾವ ಜಾಗದಲ್ಲಿ ನಿಮ್ಮ ತಿಜೋರಿ ಅಥವಾ ಬೀರುವನ್ನು ಇಡುವುದರಿಂದ ನಿಮ್ಮಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ, ಹಾಗೂ ಆ ಒಂದು ಬೀರುವಿನಲ್ಲಿ ಯಾವ ಒಂದು ವಸ್ತುವನ್ನು ಇಟ್ಟರೆ ನಿಮ್ಮ ಹಣಬರವೇ ಬದಲಾಗುತ್ತದೆ ಎಂಬುದರ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹಲವಾರು ವಾಸ್ತು ಸಲಹೆಗಳನ್ನು ಪಾಲಿಸುವುದರಿಂದ ನಮ್ಮ ಮನೆಗಳಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಯಾವುದೇ ರೀತಿಯ ಕಷ್ಟಗಳಿಗೂ ಮುನ್ನ ನಮ್ಮ ಮನೆಯ ವಾಸ್ತುವನ್ನು ಮೊದಲು ನಾವು ಸರಿ ಮಾಡಿಕೊಳ್ಳಬೇಕು. ಇದರಿಂದ ಹಲವಾರು ಅನಾಹುತಗಳಿಂದ ತಪ್ಪಿಸಿಕೊಳ್ಳಬಹುದು. ಎಷ್ಟೋ ಬಾರಿ ಮನೆಯಲ್ಲಿ ಏನೇ ಪೂಜೆಗಳು ಮಾಡಿದರೂ, ಎಷ್ಟೇ ಎಚ್ಚರಿಕೆಯಿಂದ ಮನೆಯನ್ನು ನಡೆಸಿಕೊಂಡು ಹೋದರೂ ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಹೌದು, ಆರ್ಥಿಕ ಪರಿಸ್ಥಿತಿಯು ಒಮ್ಮೊಮ್ಮೆ ಒಬ್ಬ ವ್ಯಕ್ತಿಯನ್ನು ತೀರಾ ಬಾಧಿಸುತ್ತದೆ ಹಾಗೂ ಹಲವಾರು ನೋವುಗಳಿಗೆ ದಾರಿಯನ್ನು ಉಂಟು ಮಾಡುತ್ತದೆ. ಕೆಲವೊಮ್ಮೆ ಕೆಲವು ಚಿಕ್ಕ ಪುಟ್ಟ ವಿಷಯಗಳು ಬಹಳಷ್ಟು ನಿರ್ಲಕ್ಷಿಸುತ್ತೇವೆ, ಆದರೆ ಅದೇ ವಾಸ್ತು ದೋಷದಿಂದ ದೊಡ್ಡ ಸಮಸ್ಯೆಗಳಿಗೆ ಒಳಗಾಗಿರುತ್ತೇವೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಮನೆ ಅಥವಾ ಅಂಗಡಿಯಲ್ಲಿ ಹಣವಿಡಲು ನಾವು ಸೇಫ್ ಆಗಿ ತಿಜೋರಿ ಅಥವಾ ಬೀರುವನ್ನು ಬಳಸುತ್ತೇವೆ. ಹಣವನ್ನು ಸುರಕ್ಷಿತವಾಗಿಡಲು, ಆದರೆ ಬೀರುವನ್ನು ಸರಿಯಾದ ಸ್ಥಳದಲ್ಲಿ ಸುರಕ್ಷಿತವಾಗಿಡದೆ ತುಂಬಾ ದೊಡ್ಡ ತಪ್ಪುವನ್ನು ಮಾಡುತ್ತೇವೆ. ತಿಳಿದೇನೋ ತಿಳಿಯದೇನೋ ಹಲವಾರು ತಪ್ಪುಗಳನ್ನು ಸಹಜವಾಗಿ ನಾವು ಎದುರಿಸುತ್ತಿರುತ್ತೇವೆ. ಆದರೆ ಭಯಪಡದೆ ಇವತ್ತಿನ ದಿನ ನಾವು ಹೇಳುವ ಈ ಒಂದು ಮಾಹಿತಿಯನ್ನು ಪೂರ್ಣವಾಗಿ ನೋಡಿ, ಹಾಗೂ ಇದರಿಂದ ನೀವು ಹಲವಾರು ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಹೌದು ಸ್ನೇಹಿತರೆ, ತಿಜೋರಿಯಲ್ಲಿ ಅಥವಾ ಬೀರುವಿನಲ್ಲಿ ಲಕ್ಷ್ಮಿ ಮತ್ತು ಕುಬೇರರ ವಾಸವಾಗಿರುತ್ತಾರೆ. ಅದಕ್ಕಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿದು ಅದನ್ನು ಯಾವ ಜಾಗದಲ್ಲಿ ಇಡಬೇಕು, ಹಾಗೂ ಅದರಲ್ಲಿ ಯಾವ ಒಂದು ವಸ್ತುವನ್ನು ಕಡ್ಡಾಯವಾಗಿ ಇಡಲೇಬೇಕು, ಹಾಗೂ ಯಾವ ರೀತಿಯನ್ನು ನಾವು ತಿಜೋರಿ ಅಥವಾ ಬೀರುವನ್ನು ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯುವುದಾದರೆ, ಮೊದಲನೆಯದಾಗಿ ಬೀರುವಿನಲ್ಲಿ ಅಪ್ಪಿ ತಪ್ಪಿಯೂ ಕೋರ್ಟ್ ವಿಚಾರಣೆಯ ವಿವಾದಿತ ಕಾಗದ ಪತ್ರಗಳನ್ನು ಇಡಬಾರದು. ಹೌದು, ಈ ರೀತಿಯಾದಂತಹ ಕಾಗದ ಪತ್ರಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಅಡೆತಡೆಗಳನ್ನು ಉಂಟು ಮಾಡಬಹುದು. ಆದರೆ ಭೂಮಿಗೆ ಸಂಬಂಧಪಟ್ಟ ಕಾಗದಗಳನ್ನು ನಾವು ಇಡಬಹುದು. ಬೀರುವಿನಲ್ಲಿ ತುಂಬಾ ಹಳೆಯ ವಸ್ತುಗಳು, ಬೇಡವಾದ ಬಿಲ್ಗಳು ಅಥವಾ ಬೇಡವಾದ ಕಬ್ಬಿಣದ ವಸ್ತುಗಳು, ಈ ರೀತಿಯಾದಂತಹ ವಸ್ತುಗಳನ್ನು ನಾವು ಇಡಬಾರದು. ಇದರಿಂದಾಗಿ ಹಣದ ವ್ಯಯ ಅಂದರೆ ಖರ್ಚುಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಆದಷ್ಟು ಬೀರು ಅಥವಾ ತಿಜೋರಿಯನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ, ಹಾಗೂ ಈ ತಿಜೋರಿಯ ಮೇಲೆ ಯಾವಾಗಲೂ ಖಾಲಿ ಇರಬೇಕು. ಬೇಡವಾದ ವಸ್ತುಗಳನ್ನು ಇಡಬಾರದು ಮತ್ತು ಹಳೆಯ ವಸ್ತುಗಳನ್ನು ಈ ತಿಜೋರಿಯ ಮೇಲೆ, ಬೀರುವಿನ ಮೇಲೆ ಇಡಬಾರದು. ಇದರಿಂದಾಗಿ ಲಕ್ಷ್ಮೀ ದೇವಿಯು ಕೋಪಿಸಿಕೊಳ್ಳುತ್ತಾಳೆ. ಅಷ್ಟೇ ಅಲ್ಲದೆ ಹಣದ ಭಾರವು ಹೆಚ್ಚಾಗಿ ಹಣವು ನಿಮ್ಮ ಬಳಿ ಸೇರಲು ಅಡೆತಡೆಗಳು ಉಂಟಾಗುತ್ತದೆ. ಇನ್ನು ತಿಜೋರಿಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಯಾವಾಗಲೂ ಇದು ಪೂರ್ವ ಅಂದರೆ ಈ ಒಂದು ತಿಜೋರಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಅಂದರೆ ತಿಜೋರಿ ಅಥವಾ ಬೀರುವಿನ ಬಾಗಿಲು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಬೇಕಾಗುತ್ತದೆ, ಹಾಗೂ ಈ ಒಂದು ಬೀರು ಅಥವಾ ತಿಜೋರಿಯನ್ನು ಯಾವಾಗಲೂ ದಕ್ಷಿಣದ ದಿಕ್ಕಿಗೆ ಇಡಬಾರದು. ಇದರಿಂದ ಅನೇಕ ರೀತಿಯಾದಂತಹ ಹಣದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿಯ ಭಂಗವಾಗುತ್ತದೆ. ಹೌದು, ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಕನಿಷ್ಠ 1 ಇಂಚು ಮುಂದಿರಬೇಕು. ಬಾಗಿಲು ಉತ್ತರದ ಕಡೆಗೆ ತೆರೆದಿರಬೇಕಾಗುತ್ತದೆ. ಪಶ್ಚಿಮ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ತಿಜೋರಿಯನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಅನೇಕ ರೀತಿಯ ಕಷ್ಟಗಳು ಎದುರಿಸಬೇಕಾಗುತ್ತದೆ ಹಾಗೂ ಹಣದ ಬಿಕ್ಕಟ್ಟಿನ ಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ನಾವು ತಿಜೋರಿಯನ್ನು ಇಡುವ ಮೊದಲು ವಾಸ್ತು ಪ್ರಕಾರವಾಗಿ ಇದನ್ನು ಒಂದು ಉತ್ತಮವಾದಂತಹ ಸ್ಥಳ ಇಡಬೇಕಾಗುತ್ತದೆ. ಹಾಗೂ ತಿಜೋರಿಯ ಬಾಗಿಲು ಎಂದಿಗೂ ಕೂಡ ಟಾಯ್ಲೆಟ್ ಅಥವಾ ಬಾತ್ರೂಮ್ ಕಡೆ ತೆರೆದುಕೊಳ್ಳುವಂತೆ ಇಡಬಾರದು. ಇದರಿಂದಾಗಿ ಮನೆಯಲ್ಲಿ ಕಲಹಗಳು ಉಂಟಾಗುತ್ತದೆ, ನೆಮ್ಮದಿಯೂ ಕೂಡ ಇರುವುದಿಲ್ಲ. ಹಾಗೂ ತಿಜೋರಿಯನ್ನು ಯಾವಾಗಲೂ ಖಾಲಿ ಕೂಡ ಇರಬಾರದು. ಅದರಲ್ಲಿ ಸ್ವಲ್ಪನಾದರೂ ಕಾಯಿನ್ಗಳು, ನಾಣ್ಯ ಅಥವಾ ನೋಟುಗಳನ್ನು ಇಡಬೇಕಾಗುತ್ತದೆ. ಇದರಿಂದಾಗಿ ಸಮೃದ್ಧಿ ಹೆಚ್ಚಾಗುತ್ತದೆ, ಹಣದ ಕೊರತೆ ನಿಮ್ಮಲ್ಲಿ ಉಂಟಾಗುವುದಿಲ್ಲ. ಹಾಗೂ ಇನ್ನು ಎಷ್ಟೇ ದುಡಿದರೂ ಹಣ ನಿಲ್ಲುವುದಿಲ್ಲ, ಮನೆಯಲ್ಲಿ ಖರ್ಚು ನಿಭಾಯಿಸಲು ಸಾಧ್ಯವಾಗ್ತಾನೇ ಇಲ್ಲ ಅಂದರೆ ನಾವು ಹೇಳುವ ಈ ಒಂದು ಸಣ್ಣ ಸಲಹೆಯನ್ನು ನೀವು ಪಾಲಿಸಿದರೆ ಸಾಕು, ಅದ್ಭುತವಾದಂತಹ ಫಲಿತಾಂಶಗಳನ್ನು ಕಾಣುತ್ತೀರಿ. ಹಣದ ಸಮಸ್ಯೆಗಳು ಎಂದಿಗೂ ಕೂಡ ಉಂಟಾಗುವುದಿಲ್ಲ.
ಹೌದು, ಈ ಒಂದು ತಿಜೋರಿಯಲ್ಲಿ ಕೆಂಪು ಬಟ್ಟೆಯಲ್ಲಿ 5 ಕವಡೆ ಮತ್ತು ಕಮಲದ ಹೂವುಗಳನ್ನು ಶುಭ ಶುಕ್ರವಾರದಂದು ತಂದು ಪೂಜಿಸಿ ಬೀರುವಿನಲ್ಲಿ ಸದಾ ಇಡಬೇಕು. ಇದರಿಂದ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದಂತಹ ಈ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಮನೆಗಳಲ್ಲಿ ಹಣದ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಸಂಪತ್ತಿನ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ. ಹಣದ ಆಕರ್ಷಣೆಯಿಂದ ಜೀವನದಲ್ಲಿ ನೆಮ್ಮದಿಯೂ ನಿಮಗೆ ಸಿಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಒಂದು ಧನಾತ್ಮಕವಾದಂತಹ ವಾತಾವರಣ ಉಂಟಾಗಲು ಆರಂಭವಾಗುತ್ತದೆ. ಹೌದು, ತಿಜೋರಿಯಲ್ಲಿ ನಾವು ಹಣವನ್ನು ಇಡುವುದರಿಂದ ಸದಾ ಅಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ. ಆದ್ದರಿಂದ ತಿಜೋರಿಯನ್ನು ಯಾವಾಗಲೂ ಅತ್ಯಂತ ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ಹಾಗೂ ಕೆಲಸವನ್ನು ಹುಡುಕುವವರು ಅಥವಾ ಪದೇ ಪದೇ ಕೆಲಸದಲ್ಲಿ ವ್ಯವಹಾರದಲ್ಲಿ ತೊಂದರೆ ಉಂಟಾಗ್ತಾ ಇದೆ ಅನ್ನೋದಾದ್ರೆ ನೀವು ಈ ಒಂದು ಚಿಕ್ಕ ಸಲಹೆಯನ್ನು ಪಾಲಿಸಬಹುದು. ಅಂದರೆ ಒಂದು ಅಡಿಕೆಯನ್ನು ಪೂಜಿಸಿ ಅದನ್ನು ನಿಮ್ಮ ದೇವರ ಮನೆಯ ಗಣೇಶನ ಮುಂದೆ ಇಟ್ಟು ಪ್ರಾರ್ಥನೆ ಮತ್ತು ಬೇಡಿಕೆಯನ್ನು ಸಲ್ಲಿಸಿ ಅದನ್ನು ನೀವು ನಿಮ್ಮ ಹಣವಿಡುವ ಜಾಗ ಅಂದರೆ ಬೀರು ಅಥವಾ ತಿಜೋರಿಯಲ್ಲಿ ಇಡುವುದರಿಂದ, ಅಂದರೆ ಹಣವಿಡುವ ಡಬ್ಬ ಅಥವಾ ಬಾಕ್ಸ್ನಲ್ಲಿ ಇಡುವುದರಿಂದ ಸದಾ ಹಣವಿರುತ್ತದೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ಜಯ ಸಿಗುತ್ತದೆ ಹಾಗೂ ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ. ಯಾವುದೇ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇದೆ ಅಂದರೆ ಅದನ್ನು ನಿವಾರಿಸಲು ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಬಳಿಯೇ ಹೋಗಬೇಕು. ಹಾಗಾಗಿ ನೀವು ಈ ಒಂದು ಅಡಿಕೆಯನ್ನು ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತದೆ. ಹಾಗೂ ಈ ಒಂದು ಬೀರುವಿನಲ್ಲಿ ಲಕ್ಷ್ಮೀ ದೇವಿಯ ವಾಸವಾಗಿರುವುದರಿಂದ ನಾವು ಈ ರೀತಿಯಾದಂತಹ ಕೆಲವು ಚಿಕ್ಕ ಪುಟ್ಟ ಸಲಹೆಗಳನ್ನು ಪಾಲಿಸುವುದರಿಂದ ಯಾವುದೇ ರೀತಿಯಾಗಿ ಮನೆಯಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಈ ಒಂದು ಚಿಕ್ಕ ಸಲಹೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿಣಾಮಗಳನ್ನು ಬೀರಬಲ್ಲದು. ಹೌದು, ವಾಸ್ತು ಪ್ರಕಾರ ನಾವು ಈ ತಿಜೋರಿಯನ್ನು ಇಟ್ಟರೆ ಸಹ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಇದೇ ರೀತಿಯಾದಂತಹ ಅನೇಕ ರೀತಿಯ ವಾಸ್ತು ಸಲಹೆಗಳು ಹಾಗೂ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಯಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಕ್ಕೆ ಒಮ್ಮೆ ಲೈಕ್ ಕೊಡೋದನ್ನ ಖಂಡಿತ ಮರೆಯಬೇಡಿ. ಧನ್ಯವಾದಗಳು.